ನಮಸ್ಕಾರ. ಬೀಟ್ರೂಟ್ ಹಾಗೂ ಕ್ಯಾರೆಟ್ ಬಳಸಿಕೊಂಡು ದಿಢೀರಾಗಿ ಪಲ್ಯ ಮಾಡೋದು ಹೇಗೆ ನೋಡೋಣ ಬನ್ನಿ. ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲ ಬಾರಿ ನೀವು ಈ ಚಾನಲನ್ನು ನೋಡ್ತಾ ಇದ್ದರೆ ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮೊದಲು ಬೀಟ್ರೂಟ್ ಹಾಗೂ ಕ್ಯಾರೆಟನ್ನು ಚೆನ್ನಾಗಿ ತೊಳೆದುಕೊಂಡು ಸಿಪ್ಪೆ ತೆಗೆದು ಚಿಕ್ಕದಾಗಿ ಒಂದೇ ಅಳತೆಯಲ್ಲಿ ಹೆಚ್ಚಿಟ್ಕೊಳ್ಬೇಕು. ಈಗ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಒಲೆಯ ಮೇಲಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, ಒಣಮೆಣಸು ಹಾಗೂ ಖಾರಕ್ಕೆ ನಾನು ಸೂಜಿ ಮೆಣಸು ಅಂದರೆ ಜೀರಾ ಮೆಣಸು ಅಂತ ಹೇಳ್ತಾರೆ ಅದನ್ನು ಬಳಸ್ಕೊಂಡಿದ್ದೀನಿ. ನೀವು ಹಸಿಮೆಣಸನ್ನು ಹಾಕ್ಕೋಬೋದು. ನಂತರ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆಯ ಸಾಮಗ್ರಿಗಳು ಸೀದು ಹೋಗದಂತೆ ನೋಡ್ಕೊಳ್ಳಿ. ಸಾಸಿವೆ ಸಿಡಿದು ಚಟಪಟ ಅಂದ ನಂತರ ನಾವು ಅದಕ್ಕೆ ಒಂದೇ ಗಾತ್ರದಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡಂತಹ ಬೀಟ್ರೂಟ್ ಹಾಗೂ ಕ್ಯಾರೆಟನ್ನು ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಬೀಟ್ರೂಟ್ ಹಾಗೂ ಕ್ಯಾರೆಟಿನ ಹಸಿ ವಾಸನೆ ಹೋಗೋ ತನಕ 1-2 ನಿಮಿಷ ಏನು ಎಣ್ಣೆ ಇದೆ ಅದರಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ತಕ್ಷಣ ನೀರು ಹಾಕಿದರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು, ಆದರೆ ಅದಕ್ಕೂ ಮತ್ತು ಇದಕ್ಕೂ ಸ್ವಲ್ಪ ಟೇಸ್ಟಲ್ಲಿ ವ್ಯತ್ಯಾಸ ಆಗುತ್ತೆ. ಬೀಟ್ರೂಟ್ ಹಾಗೂ ಕ್ಯಾರೆಟ್ಗೆ ಇರುವಂಥ ಹಸಿ ವಾಸನೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ನಾವು ನೀರು ಹಾಕಿದರೆ ಸ್ವಲ್ಪ ರುಚಿಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ, ನೀವು ನೋಡ್ಬೋದು. ನಂತರ ಇದಕ್ಕೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಸರಿಸುಮಾರು ಹೋಳುಗಳು ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಗುಚಿ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೋಬೇಕು. ನೋಡಿ, ನೀವು ಗಮನಿಸ್ಬೋದು ನನ್ನ ಎಲ್ಲ ವಿಡಿಯೋಗಳಲ್ಲೂ ನಾನು ಸಾಣೆಕಟ್ಟು ಉಪ್ಪನ್ನು ಬಳಸ್ತೀನಿ. ನೀವು ಕಲ್ಲುಪ್ಪನ್ನು ಬಳಸ್ಬೋದು, ಸೈಂಧವ ಲವಣ ಬಳಸ್ಬೋದು ಅಥವಾ ಸಾಣೆಕಟ್ಟು ಉಪ್ಪು ಬಳಸ್ಬೋದು. ಆದರೆ ಪುಡಿ ಉಪ್ಪು, ಬಿಳಿ ಉಪ್ಪು ನಾನು ಬಳಸೋದಿಲ್ಲ. ನಂತರ ಚಿಟಿಕೆ ಅರಿಶಿಣವನ್ನು ಹಾಕ್ಕೋಬೇಕು. ಬೀಟ್ರೂಟ್ ಹಾಗೂ ಕ್ಯಾರೆಟ್ಗಳಲ್ಲಿ ಸಿಹಿ ಇರುತ್ತೆ ಅದು ಅಲ್ವಾ, ಹಾಗಾಗಿ ಸ್ವಲ್ಪವೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೋಬಹುದು. ಇಷ್ಟು ಇದ್ದರೆ ಸಾಕು. ಇನ್ನು ಯಾವುದೇ ಮಸಾಲೆ ಐಟಮ್ಗಳನ್ನು ಇದಕ್ಕೆ ಸೇರಿಸಲಿಕ್ಕಿಲ್ಲ. ನಾವು ನೀರು ಆರುವ ತನಕ ಒಂದು ಲಿಡ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ಯಾರೆಟ್ ಹಾಗೂ ಬೀಟ್ರೂಟ್ ಕಾಂಬಿನೇಷನ್ನ ಪಲ್ಯ ಸವಿಯಲು ಸಿದ್ಧವಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ನಾವು ಕ್ಯಾರೆಟ್ ಹಾಗೂ ಬೀಟ್ರೂಟ್ ಪಲ್ಯವನ್ನು ಮಾಡ್ಕೋಬಹುದು ಅಂತ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕ್ಯಾರೆಟ್ ಹಾಗೂ ಬೀಟ್ರೂಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರಕ್ಕೆ ಒಮ್ಮೆ ಆದರೂ ಈ ಪಲ್ಯವನ್ನು ಮಾಡಿಕೊಂಡು ತಿನ್ನಿ. ಮುಂದಿನ ಹೊಸ ರೆಸಿಪೀಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಂದನೆಗಳು.